ವಾವ್, ಈ IPL ನ ಮೊದಲ ಸೂಪರ್ ಓವರ್ ಆಯ್ತು ಅಂಡ್ ಈ ಸೂಪರ್ ಓವರ್ ಸೂಪರ್ ಆಗಿ ಗೆದ್ದದ್ದು ಕೋಲ್ಕತ್ತಾ ನೈಟ್ ರೈಡರ್ಸ್. ನಮಸ್ಕಾರ ಎಲ್ಲರಿಗೆ, ಮಾತಾಡ್ತಾ ಇರೋದು ಕುಶಲ ವೇಕ್ಷೇಮ ಸೌಖ್ಯ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. LSG, ಇಟ್ ಈಸ್ ಪೇನ್ಫುಲ್ ಟು ವಾಚ್. ನಿಮ್ಮ ಟೀಮ್ ಇದು ಬ್ಯಾಟಿಂಗ್ ಅನ್ನು ನೋಡ್ಲಿಕ್ಕೆ 100 ಕಣ್ಣು ಸಾಲದು. ಅಂದರೆ ಹೊಗಳ್ತಿರೋದಲ್ಲ, ತೆಗಳ್ತಿರೋದಾಯ್ತು. ಆ ದೇವ ಅಷ್ಟು ಸಂಕಟ ಆಗ್ತದೆ. ಫಸ್ಟ್ ಆಫ್ ಆಲ್ ಈ ಮ್ಯಾಚ್ ಸೂಪರ್ ಓವರ್ಗೆ ಬರಲೇಬಾರ್ದಿತ್ತು. ಕಾರ್ತಿಕ್ ತ್ಯಾಗಿ ಅವರು ತ್ಯಾಗ ಮಾಡಿದಾಗಿತ್ತು. ಒಂದು ಅಂದರೆ LSG ವಿನ್ ಆಗಿ ಅಂತ ತ್ಯಾಗ ಮಾಡಿದಾಗಿತ್ತು. ಬಟ್ ಕೊನೆಗೆ ಅಂತೂ ಇಂತೂ KKR ಸೂಪರ್ ಓವರಿಗೆ ಹೋಗಿ ಅಲ್ಲಿ ಒಂದು ನರೇನ್ ಅವರ ಅದ್ಭುತವಾಗಿರುವಂಥ ಸೂಪರ್ ಓವರ್, ಕೇವಲ 1 ರನ್ಗೆ 2 ವಿಕೆಟ್ ತೆಗೆದು ಸೂಪರ್ ಓವರಲ್ಲಿ. ಇದು IPL ಹಿಸ್ಟ್ರಿಯ ಒಂದು ಶಾರ್ಟೆಸ್ಟ್ ಅಥವಾ ಸ್ಮಾಲೆಸ್ಟ್ ಟಾರ್ಗೆಟ್ ಅಂತ ಅಂದ್ಕೊಳ್ತೀನಿ ನಾನು. ಸೂಪರ್ ಓವರಲ್ಲಿ 2 ರನ್ ಟಾರ್ಗೆಟ್ ಇದ್ದದ್ದು. ಆ್ಯಂಡ್ ರಿಂಕು ಸಿಂಗ್ ಅವರು ಇವತ್ತು ಎಲ್ಲ ಕಡೆ ಇದ್ರು. ಭೂಮಿಯಲ್ಲಿ 70% ಏನು 71% ನೀರು ತುಂಬಿದೆ, 29% ರಿಂಕು ಸಿಂಗ್ ಇದ್ದಾರೆ ಅಂತ ಹೇಳ್ತಾರಲ್ಲ, ಅದು ಇವತ್ತು ಅಕ್ಷರಶಃ ನಿಜ. ಬ್ಯಾಟಿಂಗ್ ಆಗಿರ್ಬೋದು, ಫೀಲ್ಡಿಂಗ್ ಆಗಿರ್ಬೋದು, ಕ್ಯಾಚಿಂಗ್, ಮತ್ತೆ ಲಾಸ್ಟ್ ಸೂಪರ್ ಓವರಲ್ಲಿ ಎಲ್ಲ ಕಡೆ ರಿಂಕು ಸಿಂಗೇ ಕಾಣಿಸ್ತಾ ಇದ್ರು. ನಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಒಬ್ರು ಹೇಳ್ತಾ ಇದ್ರು, ಇವತ್ತು KKR ಎಷ್ಟು ರಿಂಕು ಸಿಂಗ್ ಅವ್ರನ್ನ ನಿಲ್ಲಿಸಿದ್ರು ಅಂತ. ಯಾಕಂದ್ರೆ ಎಲ್ಲ ಕಡೆ ಅವರೇ ಕಾಣ್ತಿದ್ರಪ್ಪ, ನನಗೆ ಬೇರೆ ಏನು ಕಾಣ್ತಿರಲಿಲ್ಲ. ಎಲ್ಲ ಬಾಲ್ ಹಾರ್ತಿತ್ತು. ಕ್ಯಾಚ್ ಫೀಲ್ಡರ್ ಯಾರು ಅಂತ ನೋಡಿದಾಗ ಕ್ಯಾಚ್ ಹಿಡಿದದ್ದು ರಿಂಕು ಸಿಂಗ್. ಸೂಪರ್ ಹ್ಯಾಪಿ ಫಾರ್ ರಿಂಕು ಸಿಂಗ್, ಅವರ ಬಗ್ಗೆ ಹೇಳ್ತೇನೆ. ಆ್ಯಂಡ್ LSG ಕರೆಕ್ಟ್, ನೀವು ಡೆಡ್ ಆಪೋಸಿಟ್ ಆಫ್ ಪಂಜಾಬ್ ಕಿಂಗ್ಸಿಗೆ ಎಷ್ಟು ಟಾರ್ಗೆಟ್ ಕೊಟ್ಟರು ಸಹ ಕಡಿಮೆ ಚೇಸ್ ಮಾಡ್ತಾರೆ. ನಿಮಗೆ ಎಷ್ಟು ಟಾರ್ಗೆಟ್ ಕೊಟ್ಟರು ಸಹ ಜಾಸ್ತಿ ಮಾರ್ರೆ, ಚೇಸೇ ಮಾಡೋದಿಲ್ಲ. ಲಾಸ್ಟ್ ಮ್ಯಾಚ್ 159 ಚೇಸ್ ಮಾಡಲಿಕ್ಕೆ ಆಗಲಿಲ್ಲ, 119ಕ್ಕೆ ಆಲ್ಔಟ್ ಆದರು. ಆಯಿತಾ? ಈ ಮ್ಯಾಚಲ್ಲಿ 156 ಟಾರ್ಗೆಟ್ ಇದ್ದದ್ದು. 156 ಸರ್ ನಿಮಗೆ ಚೇಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಎಷ್ಟು ಕೊಡಬೇಕು? ಪತ್ರ ಬರೀರಿ ಅಥವಾ ಒಂದು ಅಫಿಷಿಯಲ್ ಸ್ಟೇಟ್ಮೆಂಟ್ ಕೊಡಿ. 130ಕ್ಕಿಂತ ಜಾಸ್ತಿ ನಮ್ಗೆ ಆಗೋದಿಲ್ಲ. ಸುಮ್ಮನೆ ಮ್ಯಾಚ್ ನೋಡೋವರೆಗೆ ಬೋರ್ ಆಗ್ತದೆ. ನೀವು 130 ಟಾರ್ಗೆಟ್ ಕೊಡಿ, ನಾವು ಲಾಸ್ಟ್ ಓವರ್ ತನಕ ತಗೊಂಡ್ಬಂದು ವಿನ್ ಆಗ್ತೇವೆ. ಆ ಥರ ಎಂತ ಕೊಡಿ. ವಾಟ್ ಈಸ್ ದಿಸ್? ಎಂತ ಮಾಡ್ತಾ ಇದ್ದೀರಿ? ಪಂತ್ ಫ್ಯಾನ್ಸ್ ತುಂಬ ಜನ ಇದ್ದೀರಿ, ಕಮೆಂಟ್ ಸೆಕ್ಷನ್ ತಿಳಿಸಿ. ಎಂತ ಅಣ್ಣ ಇದು ಟೀಮು, ಒಂದು ಇಷ್ಟನ್ನು ಚೇಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಂದರೆ. ಈ IPL ಅಲ್ಲಿ ಎಲ್ಲ ಟೀಮ್ ಮಾರೆ 200 ಹತ್ರ ಹೊಡಿತಿದ್ದಾರೆ, ಚೇಸ್ ಮಾಡ್ತಾ ಇದ್ದಾರೆ. ಒಂದು LSGಗೆ ಒಂದು 156 ರನ್ ಚೇಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಂದರೆ LSGದು ಓನರ್ ಆ್ಯಂಡ್ LSGದು ಬೌಲರ್ಸ್ ತಲೆ ಚಚ್ಕೊಳ್ಬೇಕು. ದೇವ ಇದೆಂತ ಕರ್ಮ ಮಾರ್ರೆ ಅಂತ. ಫಸ್ಟ್ ಬ್ಯಾಟಿಂಗ್ ಮಾಡಿದಂತಹ KKR ಅವರು ಹೊಡೆದದ್ದು 155 ರನ್, ಥ್ಯಾಂಕ್ಸ್ ಟು ರಿಂಕು ಸಿಂಗ್. ಆ ಲಾಸ್ಟ್ ಓವರಲ್ಲಿ ದಿಗ್ವಿಜಯ್ ಶ್ರಾಥಿ ಅವರ ಓವರಲ್ಲಿ 4 ಬಾಲಿಗೆ 4 ಸಿಕ್ಸ್ ಬಂತು ಲಾಸ್ಟ್ ಓವರಲ್ಲಿ. ಇಲ್ಲೇ ಇದ್ರೆ ಅವರು 120 ಕೂಡ ದಾಡ್ತಾ ಇರಲಿಲ್ಲ ಅಂತ. ಓ ದೇವ, 93ಕ್ಕೆ 7 ಹೋದಾಗ ಮ್ಯಾಚ್ ಪೋಂಡು ಹೋಯಿತು ಅಂತ ಅಂದ್ಕೊಂಡದ್ದು. ಯಾರು ಕೂಡ ಸಪೋರ್ಟಿಗಿಲ್ಲ. ಪವರ್ ಪ್ಲೇ ಆಗಿ 6.1 ಓವರ್ಸ್ಗೆ 4 ವಿಕೆಟ್ ಹೋಗಿದೆ, 31 ರನ್ನಿಗೆ 4 ವಿಕೆಟ್. ಫಿನ್ ಆ್ಯಲನ್ ಬದಲು ಸೈಫರ್ಟನ್ನು ಟ್ರೈ ಮಾಡ್ತಿದ್ದಾರೆ. 3 ಮ್ಯಾಚಲ್ಲೂ ಕೂಡ ಸೈಫರ್ಟ್ ಅವರು ಏನು ಕೂಡ ಆಡಲಿಲ್ಲ. ರಹಾನೆ ಅವರು ಕ್ಲಿಕ್ ಆಗ್ತಾ ಇಲ್ಲ. ರಘುವಂಶಿ ಅವ್ರನ್ನ ಅವರು ಅಬ್ಸ್ಟ್ರಕ್ಷನ್ ಟು ಫೀಲ್ಡ್, ಅವರು ಫೀಲ್ಡ್ ಮಾಡಲಿಕ್ಕೆ ಬಿಡಲಿಲ್ಲ. ಕರೆಕ್ಟಾಗಿ ಅಡ್ಡ ಬಂದರು, ರನ್ಔಟ್ ಆಗ್ತಾಯಿದ್ರು, ಅಡ್ಡ ಬಂದರು ಅಂತ ಅಂದ್ಕೊಂಡು ಪಂತ್ ಅಪೀಲ್ ಮಾಡಿ ಅದು ಔಟ್ ಅಂತ ಕೊಟ್ಟರು. ಕಾಂಟ್ರವರ್ಷಿಯಲ್ ಡಿಸಿಷನ್ ನನ್ನ ಪ್ರಕಾರ ಅಂತ. ಅದು ನಾಟ್ ಔಟು. ಎಂಥ ಭಯಂಕರ ರಘುವಂಶಿ ಎಲ್ಲ ಸಿಟ್ಟು ಮಾಡಿಕೊಂಡು ನಾನು ನೋಡಲೇ ಇಲ್ಲ. ಸಿಟ್ಟು ಮಾಡಿಕೊಂಡಿದ್ದಾರೆ. ಏನು ಅವರ ಕೋಚ್ ನಾಯರ್ ಅವರು ಕೂಡ, ಅಭಿಷೇಕ್ ನಾಯರ್ ಅವರು ಕೂಡ ಸಿಟ್ಟು ಮಾಡಿಕೊಂಡಿದ್ರು. ಅಫ್ಕೋರ್ಸ್ ನನಗೆ ಅಂಥದ್ದು ಔಟ್ ಅಂತ ಅನ್ನಿಸ್ಲೇ ಇಲ್ಲ. ಇದು ನಾನ್ ಸೆನ್ಸ್. ಸ್ಪಿರಿಟ್ ಆಫ್ ದ ಗೇಮ್ ಬಿಟ್ಟಾಕಿ ಅದು ಹೇಗೆ ಥರ್ಡ್ ಅಂಪೈರ್ ಅವರು ಔಟ್ ಕೊಟ್ಟರು ನನಗೆ ಅಂತೂ ಗೊತ್ತಾಗಲಿಲ್ಲ. ನನ್ನ ಕಣ್ಣಿಗೆ ಅಂತೂ ನಾಟ್ ಔಟ್ ಥರ ಕಾಣ್ತಾ ಇತ್ತು. ಅವರು 9 ರನ್ನಿಗೆ ಔಟ್ ಆದದ್ದು. ಅದಾದಮೇಲೆ ಪೋವೆಲ್ ಅವರು 1 ರನ್ನಿಗೆ ಔಟ್ ಆದದ್ದು. 31 ರನ್ನಿಗೆ 4 ವಿಕೆಟ್ ಹೋಗಿದೆ. ಅದಾದಮೇಲೆ ಕ್ಯಾಮರೂನ್ ಗ್ರೀನ್ ಮತ್ತು ರಿಂಕು ಸಿಂಗ್ ಸೇರಿಕೊಂಡು ಏನೊಂದು 50 ರನ್ ಪಾರ್ಟ್ನರ್ಶಿಪ್ ಬಂತು ಅಲ್ಲಿ ಆ್ಯಕ್ಚುಲಿ. ಮತ್ತು ಕ್ಯಾಮರೂನ್ ಗ್ರೀನ್ ಅವರು 34 ರನ್ನಿಗೆ ಔಟ್ ಆದಮೇಲೆ ನೆಕ್ಸ್ಟ್ ಬಾಲೇ ಅನುಕೂಲ್ ರಾಯ್ ಅವರು ಕೂಡ ನಾನು ತಂಡಕ್ಕೆ ಅನುಕೂಲ ಮಾಡಿ ಕೊಡುವುದಿಲ್ಲ ಇವತ್ತು ಅಂತ ಹೇಳಿಕೊಂಡು ಅವರು ಔಟ್ ಆದರು. ಏನು ರನ್ನೇ ಇಲ್ಲ. ರಮಣ್ದೀಪ್ ಸಿಂಗ್ ಅವರು ಈ IPL ಅಲ್ಲಿ ಕ್ಲಿಕ್ಕೇ ಆಗಿಲ್ಲ. 93 ರನ್ನಿಗೆ 7 ವಿಕೆಟ್ ಹೋಗಿ ಆಗಿದೆ. ರಿಂಕು ಸಿಂಗ್ ಮಾತ್ರ ಇದ್ದದ್ದು. ಬಟ್ ಆ ಲಾಸ್ಟ್ 5 ಓವರ್ ನರೇನ್ ಅವರು 6 ಬಾಲಿಗೆ 4 ರನ್, ಬಟ್ ಮಿಕ್ಕಿದಂಥ ಎಲ್ಲ ರನ್ ಹೊಡೆದದ್ದು ರಿಂಕು ಸಿಂಗ್. ಹಿ ವಾಸ್ ಫ್ಯಾಂಟಾಸ್ಟಿಕ್. ಅವರ IPL ಕರಿಯರ್ನ ಹೈಯೆಸ್ಟ್ ಸ್ಕೋರ್. ಅವರು 51 ಬಾಲಿಗೆ 83 ರನ್ ಹೊಡೆದದ್ದು, 7 4 ಮತ್ತು 5 6. ಆ 5 6ಅಲ್ಲಿ 4 6 ಬಂದದ್ದು ಲಾಸ್ಟ್ ಓವರಲ್ಲಿ. ದಿಗ್ವಿಜಯ್ ಶ್ರಾಥಿ ಅವರ ಓವರಲ್ಲಿ ಸತತ 4 ಬಾಲ್ 4 6.
ನಮ್ಗೆ ಆ ಒಂದು ವಿಂಟೇಜ್ ರಿಂಕು ಸಿಂಗ್ ಅವರ ಇನ್ನಿಂಗ್ಸ್ ನೋಡಿದಾಗೆ ಸಿಕ್ಕಿತ್ತು. ಒಂದು 2-3 ವರ್ಷದ ಹಿಂದೆ ಏನು ಮ್ಯಾಚ್ ವಿನ್ನಿಂಗ್ ಇನ್ನಿಂಗ್ಸ್ ಆಡ್ತಾ ಇದ್ರು ರಿಂಕು ಸಿಂಗ್, ನಮ್ಗೆ ಆ ರಿಂಕು ಸಿಂಗ್ ನೋಡ್ಲಿಕ್ಕೆ ಮರೆಯಾಗಿತ್ತು. ಲಾಸ್ಟ್ ಮ್ಯಾಚಲ್ಲಿ ಅವರು ಪರ್ಫಾರ್ಮ್ ಮಾಡಿದ್ರಲ್ಲ, ಮೇ ಬಿ ಕಾನ್ಫಿಡೆನ್ಸ್ ಬಂತು ಅಂತ ಅಂದ್ಕೊಳ್ತೇನೆ. ವಾವ್, ಜಸ್ಟ್ ಅಮೇಝಿಂಗ್ ಮಾರ. ಇವತ್ತು ಅವರು ಆಡಿದಂಥ ರೀತಿ ಫ್ಯಾಂಟಾಸ್ಟಿಕ್. ಪ್ರೆಷರ್ ಇದ್ದಂಥ ಗೇಮಲ್ಲಿ 155 ಅಟ್ಲೀಸ್ಟ್ ಒಂದು ಬೌಲರ್ಸ್ಗೆ ಡಿಫೆಂಡ್ ಮಾಡಲಿಕ್ಕೆ ಆಗುವ ರೀತಿಯಲ್ಲಿ ಒಂದು ಸ್ಕೋರನ್ನು KKR ಹೊಡೆದಿರಲಿಕ್ಕೆ ಮೇನ್ ಕಾರಣ ರಿಂಕು ಸಿಂಗ್. ಮೊಹಸಿನ್ ಖಾನ್ ಅವರು 5 ವಿಕೆಟ್ ತೆಗೆದಿದ್ರು. ಈ IPLನ ಮೊದಲ 5 ವಿಕೆಟ್ ಗೊಂಚಲು 5 ವಿಕೆಟ್ ಅವರು ತೆಗೆದದ್ದು, 1 ವಿಕೆಟ್ ಲಿಂಡೆ ತೆಗೆದದ್ದು ಆ್ಯಂಡ್ 1 ವಿಕೆಟ್ ಅದೇ ರಘುವಂಶಿ ಅವರು ಔಟ್ ಆದದ್ದು. ಬಟ್ 156 ರನ್ ಹೊಡಿಲಿಕ್ಕೆ LSGಗೆ ಸಾಧ್ಯ ಆಗೋದಿಲ್ಲ. ನಾವು ಅಂದ್ಕೊಡೋದು ಒಂದು ಮ್ಯಾಚ್ ಏನೋ ಹಾಗೆ ಆಗ್ಬೋದಣ್ಣ, 159 ಟಾರ್ಗೆಟ್ ಇತ್ತು, ಏನೋ ಹೆಚ್ಚು ಕಡಿಮೆ ಆಯಿತು, ಈ ಮ್ಯಾಚ್ ಆಗೋದಿಲ್ಲ, LSG ವಿನ್ ಆಗ್ತದೆ. ಇಲ್ಲ, LSGದು ಅದೇ ರಾಗ ಅದೇ ಹಾಡು ಮಾರ್ರೆ. ಇವ್ರದ್ದು ಪವರ್ ಪ್ಲೇಯಲ್ಲಿ ರನ್ ಇಲ್ಲ, ಮಿಡ್ಲಲ್ಲಿ ರನ್ ಇಲ್ಲ. ಪಂತ್ ಅವರು 38 ಬಾಲ್ ಆಡಿ 42 ರನ್ ಹೊಡೆದ್ರು. ಮಾರ್ಚ್ 27 ಬಾಲ್ ಆಡಿ 31. ಎಲ್ಲ ರನ್ ಬಾಲ್ ಥರ, ಅಂದರೆ ಏನು ಟಾರ್ಗೆಟ್ 120 130 ಇದೆ ಅನ್ನುವ ಥರ ಅವ್ರದ್ದು ಇನ್ನಿಂಗ್ಸ್ ನಡೀತಾ ಇತ್ತು. ಮಾರ್ಕ್ರಮ್ ಅವರಿಂದ ದೊಡ್ಡ ಇನ್ನಿಂಗ್ಸ್ ಬರಲಿಲ್ಲ. ಪೂರನ್ ಮತ್ತೆ ಪುನಃ ಒದ್ದಾಡಿದ್ರು. 12 ಬಾಲ್ ಆಡಿ 9 ರನ್ ಹೊಡೆದ್ರು. ಯಾರು ಕೂಡ ದೊಡ್ಡ ಇನ್ನಿಂಗ್ಸ್ ಆಡಲಿಲ್ಲ. ಹಾಗೆ ವಿಕೆಟ್ ಹೋಗ್ತವೇ ಹೋಯಿತು. ಲಾಸ್ಟ್ ಓವರ್ಗೆ 17 ರನ್ ಬೇಕಣ್ಣ ಡಿಫೆಂಡ್ ಮಾಡಲಿಕ್ಕೆ. ಏನು ಕಾರ್ತಿಕ್ ತ್ಯಾಗಿ ಅವ್ರು ರೆಡಿಯಾಗಿದ್ದಾರೆ. ಎಲ್ಲರೂ ಏನು ಅಂದ್ಕೊಳೋದು ಅಂತಂದರೆ ಇದು ಆಗೋದಿಲ್ಲ, ಇದು ಬೇಗ ವಿನ್ ಆಗ್ತಾರೆ KKR ಅವರು. ಯಾರು ಕೂಡ LSG ವಿನ್ ಆಗ್ತಾರೆ, ಸೂಪರ್ ಓವರ್ ತನಕ ಹೋಗ್ತದೆ ಹಾಗೆಲ್ಲ ಯಾರು ಅಂದ್ಕೊಂಡಿರಲಿಲ್ಲ, ಇನ್ಕ್ಲೂಡಿಂಗ್ LSGಯ ಕೋಚ್. ಎಲ್ಲರೂ ಕೂಡ 17 ರನ್ ಎಲ್ಲ ಆಗೋದಿಲ್ಲ. ಹಿಮ್ಮತ್ ಸಿಂಗ್ ಅವರಿದ್ದರು. ಹಿಮ್ಮತ್ ಅಂದರೆ ಏನು, ಹಿಂದಿಯಲ್ಲಿ ಧೈರ್ಯ ಅಂತ ಅರ್ಥ. ಕಾರ್ತಿಕ್ ತ್ಯಾಗಿ ಅವರು ತ್ಯಾಗ ಮಾಡಲಿಕ್ಕೆ ರೆಡಿಯಾಗಿದ್ದರು. ಫಸ್ಟ್ ಬಾಲಿಗೆ ಏನೋ ಹೇಗೋ ಒಂದು ಬೈ ಓಡಿದ್ರು. ಶಮಿ ಅವರು ಸ್ಟ್ರೈಕಲ್ಲಿ ಇದ್ದದ್ದು ಬೈ ಓಡಿದ್ರು. ಅಲ್ಲಿಂದ ಆದದ್ದು ಎಲ್ಲ ಕೂಡ ನಾಟಕ ಆ ಥರ ಹೇಳ್ತಾ ಇರೋದಲ್ಲ, ಡ್ರಾಮಾ. ಲಾಸ್ಟ್ ಓವರ್ ಡ್ರಾಮಾ ಅಂತ ಹೇಳ್ತಾರಲ್ಲ, ನೋ ಬಾಲ್ ಬೀಮರ್. ಅದು ಲಿಟ್ರಲಿ ಈ ಹೈಟಿಗೆ ಬೀಮರ್ ಹಾಕಿದ್ರು ಕಾರ್ತಿಕ್ ತ್ಯಾಗಿ. ರಿಂಕು ಸಿಂಗಲ್ಗೆ ಅಷ್ಟು ಸಿಟ್ಟು ಬಂದು ಯಾಕೆ ಮಾರ ಅದೆಲ್ಲ ಹಾಕ್ತೀವಿ, ಸ್ಲೋ ಬಾಲ್ ಹಾಕಿ ಮಾರ ಸಾಕು ಆಯಿತಾ. ಅಲ್ಲಿ ನೋ ಬಾಲ್ ಆಯಿತು, ಫ್ರೀ ಹಿಟ್ ಬಂತು. ಫ್ರೀ ಹಿಟ್ ಬಾಲ್ ಕೂಡ ನೋ ಬಾಲ್, ಡೈರೆಕ್ಟ್ ಫುಲ್ ಟಾಸ್ ಬಾಲ್, ಹೈ ಫುಲ್ ಟಾಸ್ ಬಾಲ್ ನೋ ಬಾಲ್ ಆಯಿತು. ಅದು ಕ್ಯಾಚ್ ಹಿಡಿದ್ರು ಪೋವೆಲ್ ಅವರು. ಬಟ್ ಎನಿವೇಸ್ ಫ್ರೀ ಹಿಟ್ ಕೂಡ ಆಗಿತ್ತು. ಫ್ರೀ ಹಿಟ್ ಬಾಲ್ ಕೂಡ ನೋ ಬಾಲ್ ಆಗಿದ್ದರಿಂದಾಗಿ ಕೊನೆಗೆ ಏನಾಯಿತು, ಇಲ್ಲ ಇವರನ್ನು ಬೌಲಿಂಗಿಂದ ತೆಗೆಸೋದು, ಯಾಕಂದರೆ 2 ಬೀಮರ್ ಅಂತ ಕನ್ಸಿಡರ್ ಮಾಡಿದ್ರು ಫಸ್ಟ್ ಅಂಪೈರ್. ಮತ್ತೆ ಡಿಸ್ಕಸ್ ಮಾಡಿ ಏನು ಹೇಳಿದರು ಅಂತಂದರೆ, ಇಲ್ಲ ನಾವು ಅದನ್ನು ಇದು ಹಿಂಪಡಿತಾ ಇದ್ದೇವೆ. ಯಾಕಂತಂದರೆ 2ನೇ ನೋ ಬಾಲ್ ಏನಿತ್ತು ಅದು ಬೀಮರ್, ಅದು ಹೈ ಫುಲ್ ಟಾಸ್ ಬಾಲ್ ಹೊರತು ಅದು ಬೀಮರ್ ಆಗಿರಲಿಲ್ಲ, ಡೇಂಜರಸ್ ನೋ ಬಾಲ್ ಆಗಿರಲಿಲ್ಲ. ಸೊ ಅವರನ್ನೇ ಕಂಟಿನ್ಯೂ ಮಾಡ್ತೇವೆ ಅಂತ. ಫ್ರೀ ಹಿಟ್ ಬಾಲ್ ಕಂಟಿನ್ಯೂ ಆಯಿತು. ಆ ಬಾಲ್ 4 ಹೊಡೆದ್ರು. ಫುಲ್ಲು ಪ್ರೆಷರ್, ಇದು ಮ್ಯಾಚ್ ಲಗಡಿ ಹೋಯ್ತು ಹೇಳುವಾಗ ಹಿಮ್ಮತ್ ಸಿಂಗ್ ಅವರು ಔಟ್ ಆದರು. ಎಗೈನ್ ಕ್ಯಾಚ್ ಕೊಟ್ಟದ್ದು ಯಾರಿಗೆ, ರಿಂಕು ಸಿಂಗ್ ಅವರಿಗೆ. ರಿಂಕು ಸಿಂಗ್ ಅವರು ಎಲ್ಲ ಕಡೆ ಇದ್ರು ಇವತ್ತು. ಗ್ರೌಂಡ್ ಪೂರ್ತಿ ಇವತ್ತು ಅಂದರೆ ಇಡೀ ಗ್ರೌಂಡೇ ರಿಂಕು ಸಿಂಗ್ ಅವರು ಇದ್ರ ಅಂತ, ಬೇರೆ ಯಾರು ಫೀಲ್ಡರ್ಸ್ ಇರಲಿಲ್ಲ. ಅದಾದಮೇಲೆ ಲಾಸ್ಟ್ 3 ಬಾಲ್ ಇದ್ದದ್ದು ಪ್ರಿನ್ಸ್ ಯಾದವ್ ಅವರು ಬೈ ಓಡಿದ್ರು. 2 ಬಾಲಿಗೆ 7 ರನ್ ಬೇಕು. ಸ್ಟ್ರೈಕಲ್ಲಿ ಇದ್ದದ್ದು ಶಮಿ ಅವರು. ಏನು ಡಾಟ್ ಆಯಿತು, 1 ಬಾಲಿಗೆ 7 6 ಸ್ಲಾಟಲ್ಲಿ. ಅಣ್ಣ ಸ್ಲೋ ಬಾಲ್ ಹಾಕು ಅಂತ ರಿಂಕು ಸಿಂಗ್ ಅವರು ಮತ್ತು ಕ್ಯಾಪ್ಟನ್ ಎಲ್ಲ ಹೇಳ್ತಾ ಇದ್ದಾರೆ. ಕಾರ್ತಿಕ್ ತ್ಯಾಗಿ ಅವ್ರು ಬಂದು ಸ್ಲಾಟಲ್ಲಿ ಲೆಂತ್ ಬಾಲ್ ತಗೋ, ಫಾಸ್ಟಾಗಿ ಹೊಡಿತಾನೆ, ನನ್ನ ತಲೆ ಮೇಲೆ 6 ಹೊಡಿಬೇಕಂತ. ಶಮಿ ಅವರು 6 ಹೊಡೆದ್ರು. ಏನು LSG ಕೂಡ 155ಕ್ಕೆ 8 ವಿಕೆಟ್ ಹೋಯ್ತು. ಅವ್ರದ್ದು 7 ವಿಕೆಟ್ ಏನೋ ಹೋಗಿತ್ತು, ಇವ್ರದ್ದು 8 ವಿಕೆಟ್ ಹೋಯ್ತು. ಮ್ಯಾಚ್ ಟೈ ಆಯಿತು. ಸೂಪರ್ ಓವರ್ ಹಾಕ್ಲಿಕ್ಕೆ ಬಂದದ್ದು ನರೇನ್. ಅಲ್ಲಿ ಕೂಡ ಗ್ಯಾಂಬಲ್ ಇತ್ತು. ಏನೋ ಕಾರ್ತಿಕ್ ತ್ಯಾಗಿ ಅವರ ಹೆಗಲ ಮೇಲೆ ಕೈ ಹಾಕ್ಕೊಂಡು ರಹಾನೆ ಅವರು ಮಾತಾಡ್ತಿದ್ದಾರೆ. ಮತ್ತೆ ಪುನಃ ಕಾರ್ತಿಕ್ ತ್ಯಾಗಿಯಾ, ಇದೊಂದು ಹುಚ್ಚಿಡ್ತಿದೆ ಮರೆ. ಅಂದರೆ ನೋ ಬ್ರೈನರ್. ನರೇನ್ ಇದ್ರೆ ನರೇನ್ಗೆ ಕೊಡಬೇಕು ಅಂತ. ಸ್ಟ್ರೈಕಿಗೆ ಬಂದದ್ದು ಯಾರು ಅಂತಂದರೆ 2014 ಕೆರಿಬಿಯನ್ ಪ್ರೀಮಿಯರ್ ಲೀಗಲ್ಲಿ ಇದೇ ಏನು ನರೇನ್ ಅವರು ಬಾಲ್ ಆಗ್ತಿದ್ದಾಗ ಒಬ್ಬ ಬ್ಯಾಟ್ಸ್ಮನ್ನು ಮೇಡನ್ ಓವರ್ ಮಾಡಿದರು. 6 ಬಾಲ್ ಆಡಿ 0 ರನ್ ಹೊಡೆದಿದ್ದದ್ದು ಯಾರು ಅಂತಂದರೆ ಪೂರನ್, 2014. ಆವಾಗ ಅಂಥದ್ದು ದೊಡ್ಡ ಪ್ರಳಯಾಂತಕಾರಿ ಬ್ಯಾಟ್ಸ್ಮನ್ ಆಗಿರಲಿಲ್ಲ ಅವರು. ಪೂರನ್ ಅವರು ಆಡಿದರು. ಏನು ಅದು ಮೇಡನ್ ಆಗಿತ್ತಲ್ಲ, ಈಗ ಮತ್ತೆ ಏನು ರಿವೆಂಜ್ ತಗೊಳ್ತಾರೆ ಅಂತೆಲ್ಲ ಅಂದ್ಕೊಳೋದು. ಫಸ್ಟ್ ಬಾಲೆ ಡಮ್ ಅಂತ ಬೋಲ್ಡ್. ಈ ಒಂದು IPL ಸೀಸನಲ್ಲಿ ಪೂರನ್ ಅವ್ರದ್ದೊಂದು ಫಾರ್ಮು, ಅಯ್ಯಯ್ಯೋ ದೇವರೇ, ಬೌಲರ್ಸ್ ಅವರಕ್ಕಿಂತ ಚೆಂದ ಮಾಡಿ ಆಡ್ತಾರ ಅನ್ನುವಷ್ಟು ಕೆಟ್ಟ ಫಾರ್ಮಲ್ಲಿದ್ದಾರೆ. ಫಸ್ಟ್ ಬಾಲ್ ಬೋಲ್ಡ್ ಆದರು. ನೆಕ್ಸ್ಟ್ ಬಾಲ್ ಆಡಲಿಕ್ಕೆ ಬಂದದ್ದು ಪಂತ್ ಅವರು ಬಂದದ್ದು ಒಂದು ಸಿಂಗಲ್ ತೆಗೆದುಕೊಟ್ರು. ಅದರ ನೆಕ್ಸ್ಟ್ ಬಾಲು ಮಾರ್ಕ್ರಮ್ ಅವರು ಔಟು. ಅದು ಕೂಡ ಕ್ಯಾಚ್ ಹಿಡಿದದ್ದು ಯಾರು, ಪೋವೆಲ್ ಕ್ಯಾಚ್ ಹಿಡಿದ್ರು. ಸ್ವಿಂಕ್ ಅಂತ ಎಸ್ದ್ರು. ಯಾರಿಗೆ ಎಸ್ತದ್ದು, ರಿಂಕು ಸಿಂಗ್ ಅವರು ಎಲ್ಲ ಕಡೆ ಇದ್ರು.
ಟಾರ್ಗೆಟ್ 2 ರನ್ KKRಗೆ ವಿನ್ ಆಗಲಿಕ್ಕೆ. ಪ್ರಿನ್ಸ್ ಯಾದವ್ ಅವರು ಬಾಲ್ ಆಗ್ತಾ ಇದ್ದಾರೆ. ಏನು KKR ಇಂದ ಬ್ಯಾಟಿಂಗಿಗೆ ಬಂದದ್ದು ಪೊವೆಲ್ ಮತ್ತೆ ರಿಂಕು ಸಿಂಗ್ ಅಲ್ಲಿ ಸ್ಟ್ರೈಕರ್ ಎಂಡ್ ಅಲ್ಲಿ ರಿಂಕು ಸಿಂಗ್ ಇದ್ದದ್ದು. ಫಸ್ಟ್ ಬಾಲೇ ಕವರ್ ರೀಜನ್ ಅಲ್ಲಿ ಪಟಾರ್ ಅಂತ 4. ಸೊ ಇವತ್ತು ಡೇ ಬಿಲಾಂಗ್ಸ್ ಟು KKR. ಅದೆಲ್ಲದಕ್ಕಿಂತ ಮಿಗಿಲಾಗಿ ಡೇ ಬಿಲಾಂಗ್ಸ್ ಟು ರಿಂಕು ಸಿಂಗ್. ಅವರಿಗೆ ಮ್ಯಾನ್ ಆಫ್ ದ ಮ್ಯಾಚ್, ಎಷ್ಟು ಮ್ಯಾನ್ ಆಫ್ ದ ಮ್ಯಾಚ್ ಕೊಡ್ಬೇಕೇನು? ಇವತ್ತು ಎಲ್ಲ ಕಡೆ ಇದ್ರು. ಬ್ಯಾಟಿಂಗ್ ಅಲ್ಲಿ ಚಿಂದಿ, ಬೌಲಿಂಗ್ ಒಂದು ಮಾಡಲಿಲ್ಲ, ಫೀಲ್ಡಿಂಗ್ ಅಲ್ಲಿ ಚಿಂದಿ, ಕ್ಯಾಚಿಂಗ್ ಅಲ್ಲಿ ಚಿಂದಿ. ಸೂಪರ್. ಇವತ್ತು ಎಲ್ಲದಕ್ಕೂ ಮೂಲ ಕಾರಣ ವಿನ್ ಆಗಲಿಕ್ಕೆ ರಿಂಕು ಸಿಂಗ್ ಅವರು. ಲಾಸ್ಟ್ ಓವರ್ ತನಕ ತಗೊಂಡು ಹೋಗಿದ್ದು ಯಾರು ಅಂದರೆ ತ್ಯಾಗಿ ಅವರು. ಏನು ಲಾಸ್ಟ್ ಪ್ಲೇಸಲ್ಲಿ ಇರುವಂಥ ಈ ತಂಡಗಳು ಇಂಥ ಒಂದು ಚಿಂದಿ ಚಿತ್ರಾನ್ನ ಮ್ಯಾಚನ್ನು ಪ್ರೊಡ್ಯೂಸ್ ಮಾಡ್ತಾರಂತ ಯಾರು ಕೂಡ ಅಂದ್ಕೊಂಡಿರಲ್ಲ. LSG ನನಗೆ ಎಂತ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ನಿಮ್ಮ ತಂಡದ ಬಗ್ಗೆ. 159 ಚೇಸ್ ಮಾಡ್ಲಿಕ್ಕಾಗೋದಿಲ್ಲ, 156 ಚೇಸ್ ಮಾಡ್ಲಿಕ್ಕಾಗೋದಿಲ್ಲ, ಇನ್ನು ಎಂತ ಚೇಸ್ ಮಾಡ್ಲಿಕ್ಕಾಗ್ತದೆ? ನಿಮಗೆ ಬಿಟ್ಟದ್ದು. ಆ್ಯಂಡ್ ಮಧ್ಯಾಹ್ನ ಒಂದು ಮ್ಯಾಚ್ ಇತ್ತು, CSK ವರ್ಸಸ್ GT ವಿನ್ ಆಗಿದೆ. ನಾಳೆ ಬೆಳಿಗ್ಗೆ ಕರೆಕ್ಟಾಗಿ 7 ಗಂಟೆಗೆ ಬರ್ತದೆ ವಿಡಿಯೋ. ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು 2 ಅಥವಾ 3 ಗಂಟೆ ಬಿಟ್ಟು ನಮ್ಮ RCBದು ಪ್ರಿವ್ಯೂ ವಿಡಿಯೋ ಬರ್ತದೆ. ಸರಿಯಾಗಿದೆ ಬರುವ. ಸಬ್ಸ್ಕ್ರೈಬ್ ಮಾಡಿ ಅಣ್ಣ ಚಾನಲ್ಗೆ. ವಾಟ್ ಇಸ್ ದಿಸ್? ನಮಸ್ಕಾರ.